ಸದನದಲ್ಲೂ ಪ್ರತಿಧ್ವನಿಸಿದ ಬಳ್ಳಾರಿ ಕಿಚ್ಚು. ನಾಗೇಂದ್ರ ಜನಾರ್ದನ್ ರೆಡ್ಡಿ ನಡುವೆ ಫೈಟ್. ಬಳ್ಳಾರಿಯಲ್ಲಿ ಹೊತ್ತಿಕೊಂಡಿರುವ ದ್ವೇಷದ ರಾಜಕಾರಣದ ಕಿಚ್ಚು ಸದನದಲ್ಲೂ ಪ್ರತಿಧ್ವನಿಸಿದೆ. ಬಳ್ಳಾರಿ ಗಲಾಟೆಗೆ ನಾರಾ ಭರತ್ ರೆಡ್ಡಿ ಕಾರಣ, ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಗನ್ಮ್ಯಾನ್ಗಳು ಕಾರಣ. ಪ್ರಕರಣ ಸಿಬಿಐಗೆ ಕೊಡಬೇಕು ಎಂದು ಜನಾರ್ದನ್ ರೆಡ್ಡಿ ಸರ್ಕಾರಕ್ಕೆ ಒತ್ತಾಯಿಸಿದರು. ರೆಡ್ಡಿ ಮಾತಿಗೆ ಸದನದಲ್ಲಿ ಕೌಂಟರ್ ನೀಡಿದ ಶಾಸಕ ಬಿ ನಾಗೇಂದ್ರ, ಜನಾರ್ದನ್ ರೆಡ್ಡಿ ಅವರು ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ರೆಡ್ಡಿ ರಾಮುಲು ವಿರುದ್ಧ ನಾಗೇಂದ್ರ ಕೆಂಡ. ಇದಕ್ಕೆ ಕೆಂಡವಾದ ಬಿ ನಾಗೇಂದ್ರ, ಕೆಲವು ಅಸತ್ಯಗಳನ್ನು ರೆಡ್ಡಿ ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹುಡುಕಿ ಓಡಿಸುತ್ತೇವೆ ಎಂದು ರಾಮುಲುಗೆ ನಾಗೇಂದ್ರ ತಿರುಗೇಟು ನೀಡಿದ್ದಾರೆ. ಮತ್ತೆ ರಿಪಬ್ಲಿಕ್ ಬಳ್ಳಾರಿ ಮಾಡಲು ಹೊರಟ್ರಾ ಎಂದು ರೆಡ್ಡಿ ಹಾಗೂ ರಾಮುಲು ವಿರುದ್ಧ ನಾಗೇಂದ್ರ ಗುಡುಗಿದ್ದಾರೆ. ದಿನಾಂಕ 17/1/2026 ನಮ್ಮ ಸದಸ್ಯರು ಒಕ್ಕೂಡಿ ನಮ್ಮ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು, ನಮ್ಮ ಬಿಜೆಪಿ ಅಧ್ಯಕ್ಷರಂತ ಮಾನ್ಯ ವಿಜೇಂದ್ರ ಅವರೆಲ್ಲ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ. ಸರ್ಕಾರ ಇಲ್ಲಿಂದ, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲಿಂದ ಅವರು ಎಷ್ಟು ದೊಡ್ಡ ಪ್ರೋಗ್ರಾಮ್ ಅನ್ನು ಮಾಡಿ ಯಾರಿಗೂ ತೊಂದರೆ ಕೊಡಕೂಡದು ಅಂತೇಳಿ ಸುಮಾರು 5,000 ಜನನ 5,000ರಿಂದ 7,500 ಜನನ ಜನಸಂಖ್ಯೆ ಪೊಲೀಸರನ್ನು ನಿಯೋಜನೆ ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಕೊತಾರೆ. ಯಾರು ಕೂಡ ಅಭ್ಯಂತರ ಇರಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವಂತ ಹಕ್ಕಿದೆ ಅಂತೇಳಿ ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ತಕರಾರು ಎತ್ತಲ್ಲ. ನಮ್ಮ ಕಾರ್ಯಕರ್ತರು ನಾವು ಸುಮ್ಮನೆ ಇರ್ತೀವಿ, ಯಾರು ಏನು ಮಾತಾಡೋದಿಲ್ಲ. ಆದರೆ ದಿನಾಂಕ 17/1 ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು, ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿಯವರು ಇರ್ತಾರೆ, ಅನೇಕ ಸದಸ್ಯರು ಇರ್ತಾರೆ, ಬಹಳ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವ್ರಿಗೆಲ್ಲ ಕುಂತಾಗ ಅಧ್ಯಕ್ಷರಿರ್ತಾರೆ. ಅವರೆಲ್ಲರ ಮುಂದೆನೂ ಕೂಡ ರಾಮುಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನ ಮುಂದೆ 2029-28 ನಾವು ಅಧಿಕಾರದಲ್ಲಿ ಬರ್ತೀವಿ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ, ನೀವು ಪಾತಾಳದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು. ಇದು ಯಾವ ಕಾರಣ ಸ್ವಾಮಿ? ಇನ್ನ ಏನಿಲ್ಲ, ಅವರು ಇನ್ನ ಏನು ಬಂದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ, ಅದು ಜನತಾ ನ್ಯಾಯಾಲಯ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನೂ ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ. ಬಟ್ ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಯಾವ ಪ್ರಪಂಚದಲ್ಲಿ ಇದೀವಿ? ಇವಾಗ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ರಾಮುಲು ಎದುರು ನೀನು ನಾಯಕನಾಗಲು ಆಗಲ್ಲ. ವಾಲ್ಮೀಕಿ ಸಮಾಜದಲ್ಲಿ ರಾಮುಲು ಎದುರು ನೀನು ನಾಯಕನಾಗಲು ಸಾಧ್ಯವಿಲ್ಲ. ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿರೋ ನೀನು ವಾಲ್ಮೀಕಿ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. 100 ಜನ್ಮ ಹುಟ್ಟಿ ಬಂದರೂ ನೀನು ನಾಯಕ ಆಗೋಕೆ ಸಾಧ್ಯವಿಲ್ಲ ಎಂದು ರೆಡ್ಡಿ ಗುಡುಗಿದ್ರು. ಈ ವೇಳೆ ಬಿ ನಾಗೇಂದ್ರ ಹಾಗೂ ಜನಾರ್ದನ್ ರೆಡ್ಡಿ ಮಾತಿನ ಚಕಮಕಿ ನಡೆಯಿತು. ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ. ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ
ನಾಳೆ ನಾನು ನೋಡ್ತೀನಿ. ವಾಲ್ಮೀಕಿ ಹಗರಣದಲ್ಲಿ ಈಗ ಇವತ್ತು ನೀನು ಅಲ್ಲ ವಾಲ್ಮೀಕಿ ಹೆಸರಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಒಂದು ಮಾತನ್ನು ಹೇಳ್ತಾ ನೀವೀಗ ಕೂತ್ಕೊಳ್ಳಿ. ವಾಲ್ಮೀಕಿ ಲೂಟಿ ಲೂಟಿ ಮಾಡಿರುವಂತ ನೋಡಿ ಇವತ್ತು ನನ್ನ ಮೇಲೆ ಸಿಬಿಐ ಕೇಸ್ಗಳು ಇವತ್ತೇನ್ ಮಾತಾಡ್ತಾನೆ ಅಲ್ಲ ಅವನು ಭರತ್ ರೆಡ್ಡಿ ಜಬರ್ದಸ್ತ್ ಕೊಡೋದಕ್ಕೆ ಒಂದ್ ಸೆಕೆಂಡ್ ಅಲ್ಲಿ ಸಮಾಧಾನ ಮಾಡಿಬಿಟ್ಟು ನೀ ಇಲಾಖೆ ಮಾತಾಡ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷ ಇದು ನಾಗೇನ್ ಭರತ್ ರೆಡ್ಡಿ ಅಲ್ಲ ಇಲ್ಲಿ. ಅದೇ ಸಮಾಧಾನ ಮಾಡಿ ತಾವು ಗಂಭೀರವಾದ ಮಾತನ್ನು ಮಾಡಿದ್ದೀರಿ. ನಮ್ಮ ಸರ್ಕಾರಕ್ಕೆ ನನಗೆ ಭರತ್ ರೆಡ್ಡಿ ಬಳ್ಳಾರಿಯ ಫೈರಿಂಗ್ ವಿಚಾರ ಸ್ವಲ್ಪ ದಿನಗಳ ಮಟ್ಟಿಗೆ ತಣ್ಣಗಾಗಿತ್ತು. ಇದೀಗ ವಿಧಾನಸಭೆಯಲ್ಲಿ ಮತ್ತೆ ಆಸ್ಫೋಟಿಸಿದೆ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಬಳ್ಳಾರಿಯಲ್ಲಿ ಮತ್ತೆ ಹೊಗೆಯಾಡೋಕೆ ಶುರುವಾಗಿದೆ. ಈ ಚಟಾಪಟಿಯಿಂದ ಮುಂದಿನ ವಿಧಾನಸಭೆ ಚುನಾವಣೆ ನಾಗೇಂದ್ರ ಹಾಗೂ ರೆಡ್ಡಿ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದೆ. ಜೋಯಲ್ ಐಗೋಡ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.